ಬಾಗಲಕೋಟೆ ಜಿಲ್ಲೆ ಪುರಸಭೆ ಕಾರ್ಯಾಲಯ ಹುನಗುಂದ ವತಿಯಿಂದ ವರಸಿದ್ಧಿವಿನಾಯಕ ಚತುರ್ಥಿ ಪ್ರಯುಕ್ತ ಹುನಗುಂದ ಪಟ್ಟಣದ ಸಾರ್ವಜನಿಕರಿಗೆ ಈ ಮಾಧ್ಯಮ ಪ್ರಕಟಣೆಯ ಮೂಲಕ ತಿಳಿಪಡಿಸುವುದೇನೆಂದರೆ, ಸಾರ್ವಜನಿಕವಾಗಿ ಇರಿಸುವ ಗಣೇಶ ವಿಗ್ರಹಗಳಿಗೆ ಪ್ರತಿ ಸಮಿತಿಯವರು ಕಡ್ಡಾಯವಾಗಿ ಪುರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ನಿಬಂಧನೆಗೆ ಒಳಪಟ್ಟು ಪರವಾನಗಿ ಪಡೆದ ನಂತರವೇ ಮೂರ್ತಿ ಪ್ರತಿಷ್ಠಾಪಿಸಬೇಕು. ನಂತರ ಸಾಂದರ್ಭಿಕವಾಗಿ ಗಣೇಶ ಹಬ್ಬದ ಸಂದರ್ಭದಲ್ಲಿ 7 ದಿನಗಳು ಮೀರದಂತೆ ನಿರಂತರ ಧ್ವನಿವರ್ಧಕ ಬಳಕೆ ಹಾಗೂ ಸಾರ್ವಜನಿಕ ಪೆಂಡಾಲಗಳಲ್ಲಿ ಬಳಸುವ ವಿದ್ಯುನ್ಮಾನುಪಕರಣಗಳು ಮತ್ತು ಶಬ್ದಮಾಲಿನ್ಯುಂಟು ಮಾಡುವ ಉಪಕರಣಗಳ ಬಳಕೆಗೆ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ರನ್ವಯ ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ಹಾಗೂ ಸಂಬಂಧಿಸಿದ ಮಾರ್ಗಸೂಚಿಗಳನ್ವಯ ಪೊಲೀಸ್ ಇಲಾಖೆಯ ಪರವಾನಗಿ ಪತ್ರ ಪಡೆಯಬೇಕು. ಹಾಗೆಯೇ ನೀಡಲಾದ ಪರವಾನಗಿಯು ಶಬ್ದಮಾಲಿನ್ಯ ಮತ್ತು ನಿಯಂತ್ರಣ ನಿಯಮಗಳು 2000 ಅನ್ವಯ ಹಾಗೂ ದಿನಾಂಕ ಆಗಸ್ಟ್ 13, 2002 ಸರ್ಕಾರಿ ಆದೇಶದ ನಿಬಂಧನೆಗಳು ಅನುಸರಿಸತಕ್ಕದ್ದು. ನಂತರ ಮಾನ್ಯುಚ್ಚ ನ್ಯಾಯಾಲಯದ ಆದೇಶದ ದಿನಾಂಕ ಮೇ 18, 2019 ಮತ್ತು ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿಯು ಅಧಿಸೂಚಿತಾನ್ವಯ ನೈಸರ್ಗಿಕ ಜಲಮೂಲಗಳನ್ನು ಜಲಮಾಲಿನ್ಯದಿಂದ ತಡೆಗಟ್ಟಲು ಮತ್ತು ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ಕೆಳಗಿನ ಕೆಲವು ನಿರ್ದೇಶನಗಳನ್ನು ಪಾಲಿಸಲು ಕೋರಲಾಗಿದೆ. 1ನೇದಾಗಿ, ಮಂಡಳಿಯ ದಿನಾಂಕ ಜುಲೈ 20, 2016 ಅಧಿಸೂಚನೆ ಅನ್ವಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ತಯಾರಿಸುವಿಕೆ ಮತ್ತು ಮಾರಾಟ ಮಾಡುವ ವ್ಯಕ್ತಿ ಅಥವಾ ಸಂಸ್ಥೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. 2ನೇಯದ್ದಾಗಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣಲೇಪಿತ ವಿಗ್ರಹಗಳನ್ನು ರಾಜ್ಯದ ಯಾವುದೇ ನದಿ, ಕಾಲುವೆ, ಕೆರೆ, ಬಾವಿ ಸೇರಿ ಇನ್ನಿತರ ನೈಸರ್ಗಿಕ ಜಲಮೂಲಗಳಲ್ಲಿ ವಿಸರ್ಜಿಸುವುದು ನಿಷೇಧಿಸಲಾಗಿದೆ. ಒಂದು ಪಕ್ಷ ಈ ಆದೇಶ ಉಲ್ಲಂಘಿಸದಲ್ಲಿ ಐಪಿಸಿ ಸೆಕ್ಷನ್ 1860 ರನ್ವಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. 3ನೇದಾಗಿ, ಹಬ್ಬದಲ್ಲಿ ರಾಸಾಯನಿಕ ಬಣ್ಣಗಳ ಬದಲಾಗಿ ನೈಸರ್ಗಿಕ ವಸ್ತು ಮತ್ತು ಬಣ್ಣಗಳ ಲೇಪಿತದಿಂದ ತಯಾರಿಸಿದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕು. 4ನೇದಾಗಿ, ವಿಸರ್ಜಿಸುವಾಗ ಮೊಬೈಲ್ ಟ್ಯಾಂಕ್ಗಳಲ್ಲಿ ಇಲ್ಲವೇ ಕಲ್ಯಾಣಿ ಪಕ್ಕದಲ್ಲಿ ಹೂ, ಹಣ್ಣು, ಬಾಳೆಕಂಬ, ಮಾವಿನ ತೋರಣ ಸೇರಿ ಇತ್ಯಾದಿ ಹಸಿಕಸಗಳನ್ನು ಪ್ರತ್ಯೇಕಿಸಿ ವಿಲೇವಾರಿಗೆ ವಾಹನದ ವ್ಯವಸ್ಥೆ ಮಾಡಿಕೊಳ್ಳುವುದು ಹಾಗೂ ಪುರಸಭೆಯು ಗುರುತಿಸಿದ ಸ್ಥಳದಲ್ಲಿ ವಿಸರ್ಜಿಸಬೇಕು. ಕೊನೆಯದ್ದಾಗಿ, ಒಂದು ಪಕ್ಷ ಸರ್ಕಾರಿ ಆದೇಶ ನಿಬಂಧನೆಗಳು ಉಲ್ಲಂಘಿಸಿದ್ದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಹಾಗೂ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 188 ರಡಿಯಲ್ಲಿ ಶಿಸ್ತು ಮತ್ತು ಕಾನೂನು ಅನ್ವಯ ದಂಡ ಮತ್ತು ಜುಲ್ಮಾನೆಗೆ ಒಳಗಾಗಬೇಕಾಗುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ ಜಾಧವ್ರು ಮಾಧ್ಯಮ ಪ್ರಕಟಣೆಯಲ್ಲಿ ಹುನಗುಂದ ಪಟ್ಟಣದ ಸಮಸ್ತ ನಾಗರಿಕರಿಗೆ ತಿಳಿಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಪಂಚಾಯತ, ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹುನಗುಂದ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಐಹೊಳೆ ಹಾಗೂ ಹುನಗುಂದ ತಾಲೂಕಿನ ಐಹೊಳೆ ಗ್ರಾಮದ ಐಹೊಳೆ ಪ್ರೌಢಶಾಲೆ ಹಾಗೂ ಕಾನ್ವೆಂಟ್ ಮಾದರಿಯ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಐಹೊಳೆ ಇವರ ಸಹಯೋಗದಲ್ಲಿ ದಿನಾಂಕ ಸೆಪ್ಟೆಂಬರ್ 4, 2024 ರಂದು ಅಪರಾಹ್ನ 12 ಗಂಟೆಗೆ 3 ಪ್ರೌಢಶಾಲೆಗಳು ಹಾಗೂ 8 ಹಿರಿಯ ಮತ್ತು ಪ್ರಾಥಮಿಕ ಶಾಲೆಗಳ ಐಹೊಳೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ 2024 ಉದ್ಘಾಟನಾ ಸಮಾರಂಭವು ವಿಮವಿವ ಸಂಘ ಹುನಗುಂದದ ನಿರ್ದೇಶಕರಾದ RS ರಾಜಮನಿರ ಅಧ್ಯಕ್ಷತೆಯಲ್ಲಿ ಐಹೊಳೆ ಪ್ರೌಢಶಾಲೆಯಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಐಹೊಳೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಾಯ್ಕೆವಾಲಿಕಾರರು, ಸ್ವಾಗತಪರ ವಿಮವಿವ ಸಂಘ ಹುನಗುಂದದ ಉಚಿತ ಪ್ರಸಾದ ನಿಲಯದ ಕಾರ್ಯಾಧ್ಯಕ್ಷರಾದ SS ಚಿನವಾಲರರು, ಉದ್ಘಾಟನಾಪರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಾಸ್ಮೀನ ಕಿಲ್ಲೇದಾರರು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ SS ಗುಡಗುಂಟಿರು, ಮುಖ್ಯಾತಿಥಿಗಳ ಪರ ಹಾಗೂ ಮುಖಂಡರಾದ ವಿಸೆಂಟರತಾನಿ, ರಮೇಶ ಹಂಡಿ, ಬಿಆರ್ಪಿಗಳಾದ ಜಿವಿಯಾಲೂರ, ವಿಮವಿವ ಸಂಘದ ಆಡಳಿತಾಧಿಕಾರಿಗಳಾದ RS ಬ್ಯಾಳಿರು ಅತಿಥಿಗಳ ಪರ ಮಾತನಾಡಿ, ಭವಿಷ್ಯದ ನಾಗರಿಕರಾಗುವ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸ್ತುಪ್ತ ಪ್ರತಿಭೆಯನ್ನು ಹೊರತರಲು ಸರ್ಕಾರ ಮತ್ತು ಶಿಕ್ಷಣಿಲಾಖೆಯು ಕ್ಲಸ್ಟರ್ ಮಟ್ಟದ ವೇದಿಕೆ ಕಲ್ಪಿಸಿ ಭಾವಗೀತೆ, ಜಾನಪದ, ಕೌಶಲ್ಯಯುಕ್ತ ಸ್ಪರ್ಧೆ, ಏಕಭಿನಯ ಪಾತ್ರ, ಸಂಸ್ಕೃತ, ಅರಬ್ಬಿಕ್ ಭಾಷೆಗಳ ಪಠಿಸುವ ಸ್ಪರ್ಧೆ ಹೀಗೆ 21 ಬಗೆಯ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗುತ್ತಿದೆ. ಹಾಗಾಗಿ ಪ್ರತಿಭೆಯು ಯಾರ ಸ್ವತ್ತಲ್ಲ, ಅದು ಎಲ್ಲರಲ್ಲಿ ಅಡಗಿರುವಂತಹದ್ದಾಗಿದೆ. ಆ ಬೆನ್ನಲೆಯಲ್ಲಿ ಅದನ್ನು ಹೊರತರಲೆಂದೇ ಈ ವೇದಿಕೆ ಕಲ್ಪಿಸಲಾಗಿದೆ. ನಿಮಗೆ ಪ್ರಥಮ ಸ್ಥಾನ ಸಿಗಲಿಲ್ಲವೆಂದು ನಿರಾಸೆಗೊಳ್ಳದೆ ನಿಮ್ಮ ಪ್ರತಿಭೆ ಮತ್ತಷ್ಟು ಸುಧಾರಿಸುವತ್ತ ನಿಮ್ಮ ಗಮನವಿರಲಿ.
ಹಾಗೂ ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಂತರ ಸಮರ್ಥ ಪ್ರತಿಭೆ ಇರುವ ಅಭ್ಯರ್ಥಿಯನ್ನು ಗುರುತಿಸುವಲ್ಲಿ ನ್ಯಾಯನಿರ್ಣಾಯಕರ ಪಾತ್ರ ಮಹತ್ವದಾಗಿದ್ದು, ಪ್ರತಿಭಾ ಆಯ್ಕೆಗೆ ಇರುವ ನಿಯಮಾನುಸಾರ ಸೂಕ್ತ ಪ್ರತಿಭೆ ಹೊರತರುವ ಕೆಲಸವಾಗಬೇಕೆಂದು ನ್ಯಾಯನಿರ್ಣಾಯಕರಿಗೆ ಕಿವಿಮಾತು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ದಾನಿಗಳಿಗೆ, ಅತಿಥಿಗಳು, ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್.ಬಿ. ಹೊರಗಿನಮಠ ನಿರೂಪಿಸಿದರೆ ಎಂ.ಡಿ. ವಂದನಾರ್ಪಣೆ ಸಲ್ಲಿಸಿದರು. ಹಾಗೂ ಕಾರ್ಯಕ್ರಮದ ವೇದಿಕೆಯನ್ನು ವಿಮವಿವ ಸಂಘ ಹುನಗುಂದ ಉಚಿತ ಪ್ರಸಾದ ನಿಲಯದ ನಿರ್ದೇಶಕರಾದ ಸಂಗಣ್ಣ ನಾಗರಾಳ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಐಹೊಳೆ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿದೆ. ಪ್ರಾರ್ಥನೆಯನ್ನು ನಿವೇದಿಸಿದ್ದಾರೆ ನಮ್ಮ ಐಹೊಳೆ ಪ್ರೌಢಶಾಲೆಯ ವಿದ್ಯಾರ್ಥಿ ಎಸ್ ಚಿನ್ವಾಲ್ಸ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಪ್ರೌಢಶಾಲೆ ಐಹೊಳೆ ಹಾಗೂ ಕಾನ್ವೆಂಟ್ ಮಾದರಿಯ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಐಹೊಳೆ ಇವರ ಸಹಯೋಗದಲ್ಲಿ ಐಹೊಳೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ 2024ಕ್ಕೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಮುದ್ದು ಮಕ್ಕಳನ್ನು ಹಾಗೂ ನ್ಯಾಯ ನಿರ್ಣಾಯಕರಾಗಿರುವಂಥ ಎಲ್ಲ ನನ್ನ ಶಿಕ್ಷಕ ಸಹೋದ್ಯೋಗಿಗಳನ್ನು, ಗುರುಮಾತೆಯರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲ್ಭಾಗದಲ್ಲಿರುವಂಥ ವಿಜಯಮಾಂತಿ ಪ್ರತಿಷ್ಠಿತ ಸಂಸ್ಥೆಯಾದಂಥ ವಿಜಯಮಾಂತೇಶ್ ವಿದ್ಯಾವರ್ಧಕ ಸಂಘದ ನಮ್ಮ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ನಿರ್ದೇಶಕರಾಗಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಇಂದು ವಹಿಸಿಕೊಂಡಿರುವಂಥ ನಮ್ಮ ಸಂಘದ ರಾಜಮಣಿ ಅವರನ್ನು ಎಲ್ಲರ ಈ ವೇದಿಕೆಯ ಮುಂದೆ ಇರುವಂಥ ಮುಗ್ಧ ಮಕ್ಕಳ ಪರವಾಗಿ ಎಲ್ಲ ಶಿಕ್ಷಕ ಸಹೋದ್ಯೋಗಿಗಳ ಪರವಾಗಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅಂದ್ರೆ ಪ್ರತಿಭಾ ಕಾರಂಜಿ ನಿಮ್ಮಲ್ಲಿ ತೊಡಗಿದಂಥ ಈ ಕಲೆಗಳನ್ನು ಪ್ರತಿಭಾ ಮೂಲಕ ನಿಮ್ಮನ್ನು ಗುರುತಿಸುವ ಈ ಕಾರ್ಯಕ್ರಮ ನೀವು ತಪ್ಪು ಮಾಡಲಿ ಬಿಡಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಲ್ಲ, ಅದು ಬಹಳ ಸಂತೋಷ. ಇವತ್ತು ಉಳಿತೀವಿ, ನಾವು ಮಾಡುವಂಥ ಕೆಲಸ ನಮಗೆ ಮನವರಿಕೆಯಾಗಿ ನಾವು ಮುಂದೆ ಬರ್ತೀವಿ ಅಂತ ಅದನ್ನು ನಾವು ಮನವರಿಕೆ ಇಟ್ಟುಕೊಂಡು ನಾವು ಮಾಡಿದ್ದಾದ್ರೆ ಅದು ಯಶಸ್ವಿ ಕಾಣಲು ಸಹಜ. ಉದ್ದೇಶನ ಘನ ಸರ್ಕಾರ ಇಟ್ಕೊಂಡು ಮಾಡಿರುವಂಥದ್ದು ಏನು ಅಂದ್ರೆ ಕಣ್ಣಿದ್ದರೆ ನೋಟ, ಕಣ್ಣಿದ್ದರೆ ನೋಟ, ಕೈ ಇದ್ದರೆ ಮಾಟ, ಕಣ್ಣಿದ್ದರೆ ನೋಟ, ಕೈ ಇದ್ದರೆ ಮಾಟ, ಕಾಲಿದ್ದರೆ ಓಟ, ಪ್ರತಿಭೆ ಇದ್ದರೆ ಅದು ಪ್ರತಿಭಾ ಕಾರಂಜಿ, ಪ್ರತಿಭೆ ಇದ್ದರೆ ಅದು ಪ್ರತಿಭಾ ಕಾರಂಜಿ. ಆಗಿರುವುದು ಏನು ಅಂತಂದ್ರೆ ಪ್ರತಿಭೆ. ಆಗ ನಮ್ಮ ಹಂಡಿಯವರು ಮಾತಾಡುವಾಗ ಹೇಳಿ, ಪ್ರತಿಭೆಯನ್ನು ಗುರುತಿಸುವ ಕಾರ್ಯ ನಿಮ್ಮಿಂದ ಆಗಲಿ, ಅದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಕೂಡ ಐಹೊಳೆ ಕ್ಲಸ್ಟರ್ನ ವಿದ್ಯಾರ್ಥಿಗಳು ಮಿಂಚಲಿ, ಆ ಬಗೆಯಾದಂಥ ಪ್ರತಿಭೆಯನ್ನು ನೀವು ಆಯ್ಕೆ ಮಾಡ್ರಿ ಅನ್ನುವಂಥ ಮಾತನ್ನ ನಮ್ಮ ಹಂಡಿಯವರು ಮಾತಾಡಿದ್ರು. ವಿಚಾರ ಮಾಡೋದು ಏನು ಅಂತಂದ್ರೆ ಕೂಡ ನಾವು ನೆನಪು ಮಾಡ್ಕೋಬೇಕದನ್ನ, ಹಿಂಡಿ ಕಟ್ಕೊಂಡು ಹೋಗೋಣ ಸೆಟ್ಕೊಂಡು ಹೋಗ್ಕಾನ ಗಂಗಪ್ಪ ಅಂತ ಹೇಳ ಅವ ಅಂದ, ಏನ್ ಹಿಂಡಿ ಕಟ್ಕೊಂಡು ಹೋಗೋಣ ಸೆಟ್ಕೊಂಡು ಹೋಗ್ಕಾನ ನನ್ನ ಗಂಡ ಗಂಗಪ್ಪ ಅಂತೇಳಿ. ಈಗ ಇವ ಹೇಳ್ಬೇಕಲ್ಲ, ಚಕ ಚಕ ನೀರಿಗೆ ಚಾಕಾನಿ ಕುಬುಸ ವಜ್ರವಾಲಿ ಗೆಜ್ಜೆ ಟಿಕ್ಕಿ ಮುರುನಾಳು ವಂಕಿ ಹಾಕೊಂಡು ಮೂಗ್ ಮರಿತ ನಾನೇನ್ ಸಾಂಗಿ ಅದು. ಇವ್ರು ಯಾವ ಯೂನಿವರ್ಸಿಟಿ ಒಳಗೂ ಕೂಡ ಇವ್ರು ಯಾರು ಹೋಗಿ ಓದಿ ಪ್ರಶಸ್ತಿಯನ್ನ ಪದವಿಯನ್ನ ತಗೊಂಡವರಲ್ಲ. ಅಂತ ಪ್ರತಿಭೆ ಅವರಲ್ಲಿ ಐತಿ ಅನ್ನೋದನ್ನ ನಾವು ಗಮನಿಸಬೇಕು ಅನ್ನೋಂಥದ್ದು ಇಲಾಖೆ ಮೂಲಕ ನಾನು ತಮ್ಮ ಗಮನಕ್ಕೆ ತರಬಯಸ್ತೀನಿ. ನಮ್ಮ ಶಿಕ್ಷಕರು ಕೂಡ ಗುರುತಿಸಬೇಕಾಗಿದ್ದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೇರು ಬಿಟ್ಟಿರುವಂತಹ ಇಂಥ ಜನಪದೀಯ ಕಲೆಗಳನ್ನ, ಜನಪದೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ದೃಷ್ಟಿಕೋನ. ಬೇರೆ ಬೇರೆಯವರಲ್ಲಿ ಭಾಗವಹಿಸಿ ಅದು ಅಲ್ಲದೆ ಸ್ಟಡೀಸು ಕೂಡ ಹಂಗೆ ಮಾಡಿದರು. ಅವರು ಬ್ರದರ್ ಇವತ್ತು ಒಂದು ಸಿಟಿಜನ್ಶಿಪ್ ತಗೊಂಡಿರ್ತಕ್ಕಂಥವ್ರು, ಆಮೇಲೆ ರಮೇಶ್ ಪುರಿ ಅಂತಕ್ಕಂಥವ್ರು, ಆಮೇಲೆ ನಾಗರಾಜ್ ಪುರಿ, ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಒಂದು ವಿಷಯಗಳಲ್ಲಿ ಕೂಡ ಕೇವಲ ಸ್ಟಡೀಸ್ ಅಂತೆಲ್ಲ ಬೇರೆ ಬೇರೆ ವಿಷಯಗಳಲ್ಲಿ, ಅಂದರೆ ಈ ನಾಟಕ, ಏಕಾಭಿನಯ ಪಾತ್ರಗಳಲ್ಲಿ, ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸಿ ತಮ್ಮ ಟ್ಯಾಲೆಂಟನ್ನು ಪ್ರದರ್ಶಿಸಿದರು. ಏನಾಗುತ್ತೆ ಅಂತಂದರೆ ನಾವು ಸ್ಟಡಿ ನೋಡಿ ಮನಸ್ಸಿಗೆ ಅಂದರೆ ಏನು ವಿಶ್ರಾಂತಿ ಪಡೆಯೋದಲ್ಲ, ನಾವು ಚೇಂಜ್ ಆಫ್ ರೆಸ್ಟ್ ಅಂತ ಕರೀತೀವಿ. ಅಂದರೆ ಕೆಲಸದ ಬದಲಾವಣೆಯೇ ವಿಶ್ರಾಂತಿ ಅಂತ. ನಾವು ಸ್ಪೋರ್ಟ್ಸಲ್ಲಿ ಭಾಗವಹಿಸೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮೆಂಟಲಿ ಫಿಸಿಕಲಿ ಇನ್ನೂ ಸ್ಟ್ರಾಂಗ್ ಆಗ್ತೀವಿ. ದೆನ್ ಲೈಫ್ ಅಂತಲ್ಲ, ಅದು ಇಟ್ ಇಸ್ ನಾಟ್ ಎ ಗೋಲ್ಡನ್ ಲೈಫ್.
ಇಟ್ ಈಸ್ ಎ ಗೋಲ್ಡನ್ ಪೀರಿಯಡ್ ಅಂತೆ, ಬಂಗಾರದಂಥ ಸಮಯ ಇದು. ಈ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ನೀವು ನಿಮ್ಮ ಸುಂದರವಾದಂಥ ಭವಿಷ್ಯವನ್ನು ರೂಪಿಸಿಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತನ್ನು ನಮ್ಮ ಆಲೂರು ಸರ್ ಯಾವಾಗಲೂ ಪ್ರೈಮರಿ ಸ್ಕೂಲ್ದಲ್ಲಿ ಯಾವಾಗಲೂ ಆಯ್ಕೆ ಮಾಡ್ಕೊಂಡೇ ಬರೋರು, ಇದನ್ನು ಕೂಡ ಆಯ್ಕೆ ಮಾಡಿಕೊಟ್ಟಿರೋದು ಮತ್ತೆ ಮೊದಲು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲ ಶಾಲೆಯ ಶಿಕ್ಷಕರಿಗೆ. ಬಂದಿರಬೇಕು ಅವ್ರ ನಿಜವಾದ ಅನುಭವಗಳು, ಯಾಕಂತಂದ್ರೆ ಅನುಭವ ಇಟ್ಕೊಂಡ ಅವ್ರಿಗೆ ಹೇಳ್ತಿರ್ತಾರೆ. ಒಂದು ಶಾಲೆಯಲ್ಲಿ ಕಲಿಸುವಂತ ಗುರುಗಳು ನಾವು ಯಾವ ರೀತಿಯಿಂದ ಪಠ್ಯವನ್ನು ಮಾಡಬೇಕು, ಯಾವ ರೀತಿಯಿಂದ ಕ್ರೀಡೆಯನ್ನು ಕಲಿಸಬೇಕು, ನಿಜವಾಗ್ಲೂ ತಮ್ಮ ಮಕ್ಕಳಂತೆ ನಮ್ಮ ಮಕ್ಕಳು ಅನ್ನುವ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಕಲಿಸುತ್ತಾರೆ. ಅದರಲ್ಲಿ ಭಿನ್ನ ಭೇದ ಯಾವುದೂ ಇರುವುದಿಲ್ಲ. ಆದ್ರೆ ನಮ್ಮ ಮಕ್ಕಳು ಅದನ್ನು ಪ್ರತಿಭೆಯನ್ನು ಗುರುತಿಸಿಕೊಂಡು ಶಿಕ್ಷಕರು ಕಲಿಸಿದ್ದನ್ನ ನಾವು ಕಲಿತುಕೊಂಡು ಒಂದು ಅದನ್ನು ಅನುಭವಿಸಿಕೊಂಡು ನಾವು ಅದನ್ನ ಅರಗಿಸಿಕೊಂಡಾಗ ಮಾತ್ರ ಪ್ರತಿಭೆ ಹೊರಗೆ ಬರ್ತದೆ ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೇನೆ ನಮ್ಮ ಶಾಲೆಯಲ್ಲಿ ನಡೀತಾ ಇರುವಂತಹ ಕ್ಲಸ್ಟರ್ನಲ್ಲಿ ನಡೆಯುವಂತಹ ಅದು ಎಲ್ಲ ಸೊಸೈಟಿಯನ್ನ ಸೇರಿಸ್ಕೊಂಡು ಶಿಕ್ಷಣ ಅನ್ನೋದು ಅದು ಎಲ್ಲರನ್ನೂ ಒಳಗೊಂಡು ಎಲ್ಲರಿಗೂ ಸಂಪೂರ್ಣವಾದಂತಹ ಒಂದು ವ್ಯಕ್ತಿತ್ವ ಬೆಳವಣಿಗೆ ಮಾಡಿದ ಶಿಕ್ಷಣ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನ ಬಹಳ ವಿಜೃಂಭಣೆಯಿಂದ ನಡೆಸ್ತೀವಿ ಅಂತ ಹೇಳಿ ನಮ್ಮ ಭವಿಷ್ಯದ ಏನು ನಾಗರಿಕರಿದ್ದೀರಿ ನೀವೆಲ್ಲರೂ, ಭಾವಿ ವ್ಯಕ್ತಿಗಳು, ಒಳ್ಳೆ ದೊಡ್ಡ ವ್ಯಕ್ತಿಗಳು ಆಗುವಂಥವ್ರು, ಅಂಥವ್ರ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಸರ್ಕಾರ ಹಾಕಿಕೊಂಡಂತಹ ನಮ್ಮ ಇಲಾಖೆ ಹಾಕಿಕೊಂಡಂತಹ ಈ ಒಂದು ಕಾರ್ಯಕ್ರಮ. ಪ್ರತಿಭೆ ಯಾರು ಸೊತ್ತನೂ ಅಲ್ಲ, ಅದು ಎಲ್ಲರೊಳಗೂ ಇರ್ತೈತಿ, ಬೇರೆ ಬೇರೆ ವಿಧದಲ್ಲಿ ಇರ್ತೈತಿ. ಆದ್ರೆ ಪ್ರತಿಭೆ ಇದ್ದದನ್ನ ಹೊರಗೆ ತರದೇ ಇದ್ರ ಅದು ಯಾರಿಗೂ ಗೊತ್ತಾಗುದಿಲ್ಲ, ಇನ್ನೊಬ್ರು ಉಪಯೋಗಕ್ಕೂ ಬರುವುದಿಲ್ಲ. ಅದಕ್ಕೆ ಮಕ್ಕಳೇ, ನಿಮ್ಮಲ್ಲಿರುವಂತಹ ಸೂಕ್ತವಾಗಿ ಅಡಗಿರುವಂತಹ ಪ್ರತಿಭೆಯನ್ನ ಅದು ಹಾಡಿನ ರೂಪದಲ್ಲಿರ್ಬೋದು, ಭಾವಗೀತೆಯನ್ನು ವ್ಯಕ್ತಪಡಿಸುವಂತ ರೂಪದಲ್ಲಿರ್ಬೋದು, ಅಥವಾ ಸಂಸ್ಕೃತ ಅರೇಬಿಕ್ ಪಠಣಗಳನ್ನ ಯಾವ ರೀತಿಯಾಗಿ ನಾವು ಓದ್ತೀವಿ ಅಂತ ಅನ್ನುವುದರ ರೂಪದೊಳಗಿರ್ಬೋದು, ಛದ್ಮವೇಷಗಳನ್ನ ಹಾಕೊಂಡು ನಾವೇ ಅವರು ಅಂತ ಅನ್ನುವಂತಹ ಯಾವ ವೇಷವನ್ನ ತೊಟ್ಟಿರ್ತೀವಿ ಆ ಕ್ಯಾರೆಕ್ಟರ್ನ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಹೀಗೆ ಬೇರೆ 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 ಆಯಾಮಗಳು ಈ ಒಂದು ಪ್ರತಿಭಾ ಕಾರಂಜಿಗದು. ಇಲ್ಲಿ ಬರೀ ಮಕ್ಕಳು ಪ್ರತಿಭೆ ಅಷ್ಟೇ ಹೊರಗೆ ಬರೋದಿಲ್ಲ, ಅದ್ರ ಒಟ್ಟಿಗೆ ಇಲ್ಲೆಲ್ಲ ಊರಿನ ಹಿರಿಯರು, ಈ ಒಂದು ಸಂಸ್ಥೆಯವರು, ಮತ್ತೆ ನಮ್ಮ ಇಲಾಖೆಯವರು, ಎಲ್ಲ ಹೆಡ್ ಮಾಸ್ಟರ್ಸು, ಟೀಚರ್ಸು ಎಲ್ಲರೂ ಸೇರ್ಕೊಂಡು ಒಂದ್ ಕಡೆ ಬರ್ತಾರಲ್ಲ, ನಾವು ಈ ಒಂದು ಕ್ಲಸ್ಟರ್ನವರು, ನಮ್ದೊಂದು ಗುಂಪು ಅಂತ ಹೇಳಿ ಅವರು ಅಲ್ಲಿ ಆ ಗುಂಪಿನ ಭಾವನೆ ಬರುವಂಗೂ ಈ ಒಂದು ಪ್ರತಿಭಾ ಕಾರಂಜಿ ಮಾಡುತ್ತೆ. ಅದ್ರ ಜೊತೆ ಅನಾವರಣ ಮಾಡೋದ್ರ ಜೊತೆಗೆ ಸಂಪೂರ್ಣ ವ್ಯಕ್ತಿತ್ವದ ಬೆಳವಣಿಗೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಇದೊಂದು ವೇದಿಕೆಯಾಗಿ ಪರಿಣಮಿಸುತ್ತೆ. ಆಮೇಲೆ ನೀವೆಲ್ಲಾನು ಇದನ್ನು ಐತಿ ಇದ್ರೊಳಗ ಯಾವ ರೀತಿಯಾಗಿ ಸ್ಪಷ್ಟವಾಗಿ ಓದಿದ್ರಿ, ನಿರಂತರವಾಗೇ ಓದಿದ್ರಿ, ಯಾವ ರೀತಿಯಾಗಿ ರಿಸೈಟ್ ಮಾಡಿದ್ರಿ, ಪೋಯಂಗಳನ್ನು ಕೊಟ್ಟಿರ್ತಾರ, ಕಲಿಸಿದ್ದನ್ನೇ ಹೇಳೋದ್ರಲ್ಲೂ ಕಾಂಪಿಟೇಷನ್ ಇರುತ್ತೆ. 20ರಿಂದ 15ರಿಂದ 21 ತನಕ ಕಾಂಪಿಟೇಷನ್ಸ್ ಅದಾವ. ಮಕ್ಕಳು ಒಂದೊಂದು ಪಾರ್ಟಿಸಿಪೇಟ್ ಮಾಡಿದ್ರಿ ಕಾಂಪಿಟೇಷನ್ ಅಲ್ಲಿ ಅಂತಂದ್ರೆ ಇನ್ನಷ್ಟು ಉತ್ತಮ ಆಗ್ಬೇಕು, ಅವ್ರಿಗೆ ಚೆನ್ನಾಗಿ ಮಾಡ್ಬೇಕು ಅಂತನ್ನುವಂತಹ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಇದೆ ಅಂತನ್ನುವಂಥದ್ದು ಸಮಾನವಾಗಿ ಸ್ವೀಕರಿಸೋದು. ಇಲ್ಲ ನಂದೆಲ್ಲೋ ಒಂದ್ ಕಡೆ ತಪ್ಪಿದ್ದು, ಅದಕ್ಕೆ ಇದನ್ನ ನಾನೆಲ್ಲೋ ಒಂದ್ ಕಡೆ ಸೆಕೆಂಡ್ ಬಂದೆ ಅಥವಾ ಥರ್ಡ್ ಬಂದೆ ಅಥವಾ ನಂದು ಯಾವ್ದು ಇದನ್ನ ಬರಲಿಲ್ಲ ಅಂತಂದ್ರೆ ನಾನು ಇನ್ನಷ್ಟು ತಯಾರಿ ಮಾಡ್ಕೊಳ್ಬೇಕು ಅಂತ ಅನ್ನುವಂಥ ಅಷ್ಟೇ ಜವಾಬ್ದಾರಿ. ಯಾವ ಮಕ್ಕಳು ಸರಿಯಾಗಿ ಪರ್ಫಾರ್ಮೆನ್ಸ್ ಆಗೈತಿ, ಯಾರು ಎಲ್ಲ ಅಲ್ಲಿ ಒಂದು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಒಂದಿಷ್ಟು ನಿಯಮಗಳಿರ್ತಾವೆ, ಆ ನಿಯಮಗಳನ್ನ ಪಾಲಿಸಿದಾಗ ಯಾವ ಮಕ್ಕಳು ಬಂದವು ಅವರಿಗೆ ಕರೆಕ್ಟ್ ಆಗಿ ನಾವು ಕೊಟ್ಟಿವಿ ಅಂತ ಅನ್ನುವಂಥದ್ದು ಒಂದು ತೃಪ್ತಿ ನಿಮಗೂ ಇರಬೇಕು, ಅವರಿಗೂ ಇರುತ್ತೆ. ಇಲ್ಲಿ ಬೇರೆ ಬೇರೆ ವಿಷಯ ಅದು ನಿಂತ ನೀರಲ್ಲ, ಸದಾ ಹರಿತಾ ಇರುವಂತ ನೀರು. ಆ ಹರಿತಾ ಇರುವಂತ ನೀರಿನಲ್ಲಿ ನಿಮ್ಮಂತ ಪ್ರತಿಭೆಗಳು ಸದಾ ಒಂದೊಂದೊಂದು ಬಂದು ಮುಂದೆ ಈ ಸಮಾಜ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ನೀವೆಲ್ಲ ಮಕ್ಕಳು ಕಾರಣರಾಗ್ತೀರಿ. ನಿಮಗೆ ಗೈಡ್ ಮಾಡ್ತಾ ಇರುವಂತ ಶಿಕ್ಷಕರು ಅಷ್ಟೇ ಕಾರಣಕಾರ. ಪಾಲಕ ಅಂತ ಏನ್ ಹೇಳ್ತೀವಲ್ಲ, ಇಲ್ಲದು ಅಕ್ಷರಶಃ ಆಗೈತಿ. ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭೆ ಹಾಕೊಂಡಿರ್ತಾರೆ. ನೀವು ಭಾಳ ಓದಿ ನಿಮಗೆಲ್ಲ ಬೇಸರ ಆಗಿರ್ತದೆ, ನಿಮ್ಮ ಬ್ಯಾಟ್ರಿನೂ ಚಾರ್ಜ್ ಆದಂಗೆ ಆಗ್ತದೆ ಅಂತೇಳಿ ಇಂಥ ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಅಡಗಿದ ಸೂಕ್ತ ಪ್ರತಿಭೆಯನ್ನು ಹೊರ ತೆಗೆಯುವ ಕೆಲಸ ಈ ಪ್ರತಿಭಾ ಕಾರಂಜಿ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಶಿಕ್ಷಕರು ಕೂಡ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಪ್ರಯತ್ನಿಸಬೇಕು. ಅವರು ಶಿಲ್ಪಕಾರರು, ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಅವ್ರಿಗೆ ಗೊತ್ತಾಗ್ತದೆ, ಎಲ್ಲ ಅವ್ರ ಸಂಪರ್ಕದಲ್ಲಿ ಅವರು ಪ್ರವೀಣತೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ಗುರುತಿಸಿ ಅವರಿಗೆ ಆ ದಿನ ನೀಡೋ ಪ್ರಯತ್ನ ಮಾಡ್ಬೇಕಂತ. ಹಾಗಾಗಿ ನಡೆಸಲಿಕ್ಕೆ ದಾನಿಗಳ ಸಹಕಾರನೂ ಅಷ್ಟೇ ಮಹತ್ವದ. ಈ ಉಳಿದವರು ಎಲ್ಲರೂ ಭಾಳ ಸಹಕಾರವನ್ನು ನೀಡಿ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ.
ಅವರಿಗೆಲ್ಲರಿಗೂ ನಮ್ಮ ವಿಮಾ ಸಂಘದಿಂದ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮಾತ್ರ 5 ಅಂಕ 30 ಸೆಕೆಂಡ್ ಇರುತ್ತೆ. ಚಿತ್ರ ನೋಡಿ ಉತ್ತರ ನೀಡಿ. ಒಟ್ಟು ಯಾವ ಸಮಾಸ? ಪೀತಾಂಬರ. ಇದು ಈ ಪದ ಯಾವ ಸಮಾಸ? ಸಮಾಸ. ಆಪ್ಷನ್ ಬಿ ಅಂಶಿ ಸಮಾಸ, ಕ್ರಿಯಾ ಸಮಾಸ, ಕರ್ಮಧಾರಯ ಸಮಾಸ, ಸಮಾಸ. ಸಮಾಸ ಸರಿಯಾದ ಉತ್ತರ. ಎರಡು ಅಕ್ಷರಕ್ಕೆ ಈ ರೀತಿಯ ಪ್ರಶ್ನೆ. ಈ ಪದದಲ್ಲಿನ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಎ, ಆಪ್ಷನ್ ಸಿ ಪಂಚಮಿ, ಆಪ್ಷನ್ ಡಿ ಸಪ್ತಮಿ, ದ್ವಿತೀಯ. ಸಪ್ತಮಿ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ವಿರುಕ್ತಿ ಪದ ಯಾವುದು? ಈ ಕೆಳಗಿನವುಗಳಲ್ಲಿ ವಿರುಕ್ತಿ ಪದ ಯಾವುದು? ಆಪ್ಷನ್ ಬಿ ಹಗಲಿರುಳು, ಆಪ್ಷನ್ ಸಿ ಪದೇ ಪದೇ, ಆಪ್ಷನ್ ಡಿ ಪಟ ಪಟ, ನೀತಿ ನೀತಿ, ಆಪ್ಷನ್ ಎ ದಬ ದಬ, ಆಪ್ಷನ್ ಬಿ ಹಗಲಿರುಳು ತಪ್ಪಾದ ಉತ್ತರ. ಪದೇ ಪದೇ 5 ಅಂಶ.